ಪ್ರತಿಯೊಬ್ಬ ವೀಕ್ಷಕ ಮಿತ್ರರಿಗೆ EPFO 3.0 ನೌಕರರು, ಕಾರ್ಮಿಕರು, ಪಿಂಚಣಿದಾರರು, ನಿವೃತ್ತ ನೌಕರರು, KSRTC, BMTC, NYKSRTC, KKKSRTC ಪ್ರತಿಯೊಬ್ಬರ ಬಾಳಿಗೆ ವರದಾನವಾಗುವಂತಹ EPFO 3.0 ಅದರ ಜೊತೆಯಲ್ಲಿ EPFO ಕನಿಷ್ಠ ಪಿಂಚಣಿ 7,500 ರೂಪಾಯಿ ಪಡೆಯೋದು ಫಿಕ್ಸ್. ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. EPFO 3.0ನಲ್ಲಿ ಯಾವೆಲ್ಲ ಲಾಭಕರವಾದಂಥ ಮಾಹಿತಿಗಳಿದೆ, ಇದರಿಂದ ನೌಕರರಿಗೆ, ಪಿಂಚಣಿದಾರರಿಗೆ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ಸ್ನೇಹಿತರೆ, EPFO ಪ್ರಪಂಚದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಿಂದ ನಮಗೇನು ಲಾಭ ಆಗಿದೆ? ಖಂಡಿತವಾಗಿಯೂ ಏನೂ ಲಾಭ ಆಗ್ತಾ ಇಲ್ಲ. EPFO ಕನಿಷ್ಠ ಪಿಂಚಣಿ 7,500 ರೂಪಾಯಿಗಳಿಗಾಗಿ ಹಲವಾರು ವರ್ಷಗಳಿಂದ, ದಶಕಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ನಮಗೆ EPFO ಕನಿಷ್ಠ ಪಿಂಚಣಿ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿಲ್ಲ. ಅದೇ 1,000 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡ್ತಾ ಇದ್ದಾರೆ. ಆ 1,000 ರೂಪಾಯಿ ಕನಿಷ್ಠ ಪಿಂಚಣಿಯಲ್ಲಿ ಯಾವೆಲ್ಲ ಉಪಯೋಗ ಆಗತ್ತೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. EPFO ಕನಿಷ್ಠ ಪಿಂಚಣಿ 7,500 ರೂಪಾಯಿ ಪಡೆಯೋದು ಖಂಡಿತವಾಗಿಯೂ ಫಿಕ್ಸ್. ಆ ಬಗ್ಗೆ ಕೊನೆಯದಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ EPFO 3.0ನ ಲಾಭಗಳೇನು ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಪ್ರಪಂಚದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾದ EPFO ಈಗ ಜಾರಿಗೆ ತರುತ್ತಿರುವಂತಹ EPFO 3.0 ಡಿಜಿಟಲ್ IT ವ್ಯವಸ್ಥೆ. ಇದರಿಂದ ಚಂದಾದಾರರಿಗೆ, ಕಾರ್ಮಿಕರಿಗೆ, ನೌಕರರಿಗೆ, ಪಿಂಚಣಿದಾರರಿಗೆ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ KSRTC, BMTC, ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಯಾವೆಲ್ಲ ಲಾಭಗಳಾಗತ್ತೆ ಅಂತ ನೋಡೋದಾದರೆ, EPFO 3.0ನಿಂದ ದೊರೆಯುವಂಥ ಪ್ರಮುಖ ಲಾಭಗಳೆಂದರೆ ತ್ವರಿತ ಹಾಗೂ ಸುಲಭ ವಿಡ್ರಾ, ATM ಹಾಗೂ UPA ವ್ಯವಸ್ಥೆಯನ್ನು 3.0ನಲ್ಲಿ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ. ಬ್ಯಾಂಕುಗಳಂತೆ EPF ಖಾತೆಯಿಂದ ಹಣ ಹಿಂಪಡೆಯಲು, ವಿಡ್ರಾ ಮಾಡ್ಕೊಳ್ಳೋದಕ್ಕೆ ATM ಹಾಗೂ UPA ಸೌಲಭ್ಯವನ್ನು ಇದರಲ್ಲಿ ಪರಿಚಯ ಮಾಡಿದ್ದಾರೆ. ಮೊದಲಿಗಿಂತ ತುಂಬ ಎಫೆಕ್ಟಿವ್ ಆಗಿದೆ. ತಕ್ಷಣ ಹಣವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಲಾಂಗ್ ಪ್ರೋಸೆಸ್ ಮಾಡೋವಂಥ ಅಗತ್ಯ ಇಲ್ಲ. ಇದರಿಂದಾಗಿ ಆನ್ಲೈನ್ನಲ್ಲಿ ಅರ್ಜಿ ಹಾಕಿ ದಿನಗಟ್ಟಲೆ ಕಾಯುವಂಥ ಅಗತ್ಯ ಇಲ್ಲ. ತುರ್ತು ಸಂದರ್ಭದಲ್ಲಿ ತಕ್ಷಣವೇ ಹಣವನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ನೀಡಿದೆ. ಸ್ವಯಂ ಚಾಲಿತ ಕ್ಲೈಮ್ ಸೆಟ್ಲ್ಮೆಂಟನ್ನು ಈ 3.0ನಲ್ಲಿ ಕೊಟ್ಟಿದೆ. ಆಟೋ ಸೆಟ್ಲ್ಮೆಂಟ್ ವ್ಯವಸ್ಥೆಯನ್ನು ಮಾಡಿದೆ. ಅಡ್ವಾನ್ಸ್ ವಿಡ್ರಾ ಹಾಗೂ ಕ್ಲೈಮ್ ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ ಯಾವುದೇ ಮಾನವ ಹಸ್ತಕ್ಷೇಪ ಇರೋದಿಲ್ಲ. ಮ್ಯಾನ್ಯುವಲ್ ಪ್ರೊಸೆಸಿಂಗ್ ಇರಲಿಲ್ಲ. ಸಿಸ್ಟಮ್ ತಾನಾಗಿಯೇ ಪರಿಶೀಲಿಸಿ 1 ದಿನದಿಂದ 3 ದಿನದ ಒಳಗಾಗಿ ಏನು ಚಂದಾದಾರರ ಖಾತೆಗಳಿಗೆ ನೇರವಾಗಿ ಹಣವನ್ನು ಜಮಾವಣೆ ಮಾಡುವಂತಹ ಒಂದು ಅತ್ಯುತ್ತಮ ಯೋಜನೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ನಮ್ಮ ಹಣ ಪಡೆಯೋಕ್ಕಾಗಿ ನಾವೇ ಬೇರೆಯವರಿಗೆ ಹಣ ಕೊಟ್ಟು ಸೆಟ್ಲ್ಮೆಂಟ್ ಮಾಡಿಸ್ಕೊಳ್ಳೋಂಥ ಅಗತ್ಯ ಇರೋದಿಲ್ಲ. ನೇರವಾಗಿ ನಮ್ಮ ಅಕೌಂಟಿಗೆ ಹಣ ಬಂದು ಇದಾಗತ್ತೆ. ಆಟೋ ಸೆಟ್ಲ್ಮೆಂಟ್ ಮಿತಿಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಮಾಲೀಕರು ಅಂದರೆ ಯಾವುದಾದ್ರೂ ನಾವು ಹಣವನ್ನು ಪಡ್ಕೊಬೇಕು ಅಂದಾಗ ಕಂಪ್ನಿ ಮಾಲೀಕರು ವಿನಾಕಾರಣ ಹಸ್ತಕ್ಷೇಪವನ್ನು ಮಾಡ್ತಾಯಿದ್ರು. ಅವರ ಡಿಜಿಟಲ್ ಸಹಿ ಅವಶ್ಯಕತೆ ಇತ್ತು. ಅವರ ಸಹಿ ಪಡ್ಕೊಂಡು ಅವರಿಂದ ಲೆಟ್ರ್ ತಗೊಂಡು ನಾವು ಹಣವನ್ನು ಪಡಿಬೇಕಾದ್ರೆ ಕಂಪ್ನಿಯವರು ನೂರಾರು ಕಂಡೀಷನ್ಗಳನ್ನು ಹಾಕೋರು. ಈ ಎಲ್ಲ ಕಂಡೀಷನ್ಗಳಿಂದ ಈಗ ಮುಕ್ತಿ ಸಿಗತ್ತೆ. ಮಾಲೀಕರು, ಎಂಪ್ಲಾಯರ ಅನುಮೋದನೆ, ಹಸ್ತಕ್ಷೇಪದಿಂದ ಮುಕ್ತಿಯಾಗತ್ತೆ. KYC ನವೀಕರಣ, ಹೆಸರು, ಜನ್ಮ ದಿನಾಂಕ ತಿದ್ದುಪಡಿ ಅಥವಾ ಉದ್ಯೋಗ ಬದಲಿಸಿದಾಗ PF ಹಣವನ್ನು ಹೊಸ ಖಾತೆಗೆ ವರ್ಗಾಯಿಸಲು, ಟ್ರಾನ್ಸ್ಫರ್ ಮಾಡಿಕೊಳ್ಳಲು ಕಂಪನಿ ಅಥವಾ ಕಂಪನಿಯ ಡಿಜಿಟಲ್ ಸಿಗ್ನೇಚರ್ ಅನುಮೋದನೆಗಾಗಿ ಕಾಯಬೇಕಾದಂಥ ಅಗತ್ಯ ಇಲ್ಲ.
ಆಧಾರ್ OTP ಮೂಲಕ ಉದ್ಯೋಗಿಗಳೇ ನೇರವಾಗಿ ಹಣವನ್ನು ಪಡ್ಕೊಬೋದು. ಇದೊಂದು ಉತ್ತಮವಾದ ವಿಚಾರ ಅಂತಲೇ ಹೇಳ್ಬೋದು. ಕಂಪ್ನಿಯರಿಗೆ ಹೋಗಿ ಸಲಾಮ್ ಹೊಡೆದು ನನ್ನ ಹಣ ಕೊಡಿ ಅಂತ ಕೇಳೋಂಥ ಅಗತ್ಯ ಇಲ್ಲ. ನನ್ನ ಹಣ ನನ್ನ ಹಕ್ಕು, ನೇರವಾಗಿ ನಾನು ಆಧಾರ್ OTP ಮೂಲಕ ಪಡ್ಕೊಳ್ಳೋಕ್ಕೆ ಅವಕಾಶವನ್ನು 3.1ನಲ್ಲಿ ಕೊಟ್ಟಿದೆ. ಅದರ ಜೊತೆಯಲ್ಲಿ ಸರಳೀಕೃತ ಹಣ ಹಿಂಪಡೆಯುವಿಕೆ, ಈಸಿಯಾಗಿ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ನಿಯಮಗಳನ್ನು ಜಾರಿ ಮಾಡಿದೆ. ಈ ಹಿಂದೆ ಇದ್ದಂತಹ 13 ವಿಡ್ರಾ ಗ್ರೂಪ್ಗಳನ್ನು ಸರಳೀಕರಿಸಿ, ಪ್ರಮುಖವಾಗಿ ಅಗತ್ಯಕ್ಕೆ ತಕ್ಕಂತೆ ನಮ್ಮ ಹೆಲ್ತ್ ಇಶ್ಯೂಸ್ ಇದ್ದಾಗ, ಮಕ್ಕಳ ಶಿಕ್ಷಣ ಇದ್ದಾಗ, ಮನೆ ಕಟ್ಟುವಂಥ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ಅಂತ 3 ವಿಭಾಗಗಳಾಗಿ ಮಾಡಲಾಗಿದೆ. ಕನಿಷ್ಠ 12 ತಿಂಗಳ ಸರ್ವಿಸನ್ನು ಪೂರ್ಣಗೊಳಿಸಿದ್ರೆ ನೀವು ಹಣವನ್ನು ಹಿಂಪಡೆಯೋಕ್ಕೆ ಅರ್ಹತೆಯನ್ನು ಪಡ್ಕೊಳ್ತೀರಿ. 1 ವರ್ಷ ಕಂಪಲ್ಸರಿಯಾಗಿ ಸರ್ವಿಸನ್ನು ಮಾಡಬೇಕು. ಪಿಂಚಣಿದಾರರು ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಏನೇನು ಲಾಭ ಆಗತ್ತೆ ಅಂತ ನೋಡೋದಾದರೆ, ಸಾರ್ವಜನಿಕ ಪಿಂಚಣಿ ಯೋಜನೆ ಯೂನಿವರ್ಸಲ್ ಪೆನ್ಷನ್ ಸ್ಕೀಮನ್ನು ವ್ಯವಸ್ಥೆಯನ್ನು ಜಾರಿಗೊಳಿಸುತ್ತೆ. ಗಿಗ್ ವರ್ಕರ್ಸ್ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತೆ ಒದಗಿಸುವ ಕಡೆ EPFO ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಇಷ್ಟು ದಿನ ಸಂಘಟಿತ ಕಾರ್ಮಿಕರಿಗೆ ಮಾತ್ರ EPFO ಇತ್ತು. ಈ EPFOದಿಂದ ಅವರಿಗೆ ಪ್ರತಿ ತಿಂಗಳು ಪಿಂಚಣಿ ಸಿಗುವಂಥ ವ್ಯವಸ್ಥೆ ಇತ್ತು, ಅವರ ಕೆಲಸಕ್ಕೆ ಭದ್ರತೆ ಇತ್ತು. ಆದರೆ ಅಸಂಘಟಿತ ವಲಯದ ಕೋಟ್ಯಾಂತರ ಕಾರ್ಮಿಕರಿಗೆ ಯಾವುದೇ ಉದ್ಯೋಗ ಭದ್ರತೆ ಇರಲಿಲ್ಲ ಮತ್ತು ಯಾವುದೇ ಲಾಭಗಳಿರಲಿಲ್ಲ. ಆದರೆ EPFO 3.1ನಲ್ಲಿ ಈ ಎಲ್ಲ ಲಾಭಗಳು ಕೂಡ ನಿಮಗೆ ಸಿಗೋಂಥ ವ್ಯವಸ್ಥೆ ಆಗತ್ತೆ. ಇದರಿಂದಾಗಿ EPFO ವ್ಯಾಪ್ತಿಗೆ ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು ಕೂಡ ಬರುವಂಥ ಸಾಧ್ಯತೆಗಳಿದೆ. ಅವರಿಗೂ ಸಾಮಾಜಿಕ ಭದ್ರತೆ, ಉದ್ಯೋಗ ಭದ್ರತೆ ಸಿಗುವಂಥ ಸಾಧ್ಯತೆ ಇರೋದಾಗಿ EPFO 3.0 ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ಪಿಂಚಣಿ ಕೊಡುಗೆಗಳು, EPS ಹಾಗೂ ಪಿಂಚಣಿ ಪಾವತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಡಿಜಿಟಲ್ ಆಗಿರೋದ್ರಿಂದ ಯಾವುದೇ ಲೇಟ್ ಆಗೋದಿಲ್ಲ. ವಿಳಂಬವಿಲ್ಲದೆ ಮಂತ್ಲಿ ಪೆನ್ಷನ್ನು ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ. ಇಲ್ಲೂ ಕೂಡ ಯಾವುದೇ ಮೀಡಿಯೇಟರ್ ಅವಶ್ಯಕತೆ ಇಲ್ಲ, ಡಿಜಿಟಲ್ ಮೂಲಕ ನೇರವಾಗಿ ಬರುತ್ತೆ. ಖಾತೆಯ ಭದ್ರತೆ ಹಾಗೂ ಕಡ್ಡಾಯ ಬ್ಯಾಲೆನ್ಸ್ ಬಗ್ಗೆ ಕೂಡ EPFO 3.1ನಲ್ಲಿ ಪ್ರಸ್ತಾಪ ಮಾಡಿದೆ. ನೌಕರರ ನಿವೃತ್ತಿ ಭದ್ರತೆಯನ್ನು, ರಿಟೈರ್ಮೆಂಟ್ ಆದಾಗ ಅವರಿಗೆ ಭದ್ರತೆಯನ್ನು ಕಾಯ್ದುಕೊಳ್ಬೇಕು, ಅವರಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ EPFO ಮೊತ್ತದಲ್ಲಿ 25% ಭಾಗವನ್ನು ಕಡ್ಡಾಯವಾಗಿ ಬ್ಯಾಲೆನ್ಸ್ ಆಗಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಕೂಡ ನಿಯಮ EPFO 3.1ನಲ್ಲಿ ತರಲಾಗಿದೆ. ಇದೊಂದು ಉತ್ತಮ ಬೆಳವಣಿಗೆ. ನಮ್ಮ ಕೈಯಲ್ಲಿ ಎಷ್ಟು ಹಣ ಇದ್ದರೂ ಅದು ಖರ್ಚಾಗಿ ಹೋಗುತ್ತೆ. ಆದರೆ ಆ ಹಣದಲ್ಲಿ ಒಂದು 25% ನಮ್ಮ ಖಾತೆಯ ಒಳಗೆ ಇತ್ತು ಅಂದರೆ ನಮ್ಮ ಕಷ್ಟ ಕಾಲದಲ್ಲಿ, ನಮ್ಮ ರಿಟೈರ್ಮೆಂಟ್ ಆದಂಥ ಸಮಯದಲ್ಲಿ ನಮಗೆ ಉಪಯೋಗ ಆಗತ್ತೆ. ಹಾಗಾಗಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಉಳಿದ 75% ಮೊತ್ತವನ್ನು ತುರ್ತು ಅಗತ್ಯಕ್ಕೆ ಸುಲಭ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂದರೆ ₹100 ಇತ್ತು ಅಂದರೆ ₹75 ನಾವು ತುರ್ತು ಅಗತ್ಯಕ್ಕೆ ತೆಗಿಬೋದು. ₹25 ಮಾತ್ರ ಡಿಪಾಸಿಟನ್ನು ಇಡಬೇಕಾಗತ್ತೆ. ಅದು ರಿಟೈರ್ಮೆಂಟ್ ಆದಂಥ ಸಮಯದಲ್ಲಿ ನಮಗೆ ಉಪಯೋಗ ಆಗತ್ತೆ. EPFO ಪ್ರಯೋಜನಗಳನ್ನು ನಿಮ್ಮ ಉದ್ಯೋಗದ ಸ್ವರೂಪ, ಸಂಘಟಿತ ಅಥವಾ ಅಸಂಘಟಿತ ವಲಯ ಮತ್ತು UAN ಜೊತೆ ಆಧಾರ್ ಲಿಂಕ್ ಆದರ ಮೇಲೆ ಅನ್ವಯ ಆಗತ್ತೆ. ಅದರ ಜೊತೆಯಲ್ಲಿ EPFO 2 ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮಗೆ ಹೈಯರ್ ಪೆನ್ಷನ್ ಕೊಡಬೇಕು, ಮಿನಿಮಮ್ ಪೆನ್ಷನನ್ನು ಹೈಕ್ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ. ಹೈಯರ್ ಪೆನ್ಷನ್ ಬಗ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪುಗಳನ್ನು ಯಥಾವತ್ತಾಗಿ ಜಾರಿ ಮಾಡಿ 2014ಕ್ಕಿಂತ ಮುಂಚೆ ಯಾರ್ಯಾರು ಅಪಾಯಿಂಟ್ ಆಗಿದ್ರೋ ಅವರೆಲ್ಲರಿಗೂ ಕೂಡ ಹೈಯರ್ ಪೆನ್ಷನನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರ ಈ ಹಿಂದೆ ಅಂದರೆ ಈ 1 ತಿಂಗಳ ಹಿಂದೆ ಸಂಬಳದ ಮಿತಿಯನ್ನು ಕೂಡ 15,000ದಿಂದ 25,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಿರೋದ್ರಿಂದ ಹೆಚ್ಚುವರಿ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದೇ ರೀತಿ ಹೆಚ್ಚಿನ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಪ್ರಮುಖವಾಗಿ ಕನಿಷ್ಠ ಪಿಂಚಣಿ ಈಗ ಪಡಿತಾ ಇರೋಂಥ 1,000 ರೂಪಾಯಿಯಿಂದ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ರಿಟೈರ್ಮೆಂಟ್ ಆದ ಸಮಯದಲ್ಲಿ 1,000 ರೂಪಾಯಿ ಮಾತ್ರೆಗೆ ಒಂದು ವೀಕ್ ಮಾತ್ರೆಗೂ ಅದು ಸಾಕಾಗೋದಿಲ್ಲ. ಹಾಗಾಗಿ
ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಹತ್ತಿರ ನಿರ್ಣಾಯಕ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ವರ್ಷದ ಕೊನೆಯ ಒಳಗಾಗಿ ಎಲ್ಲ ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ, KSRTC BMTC ನಿವೃತ್ತ ನೌಕರರಿಗೆ ಖಂಡಿತವಾಗಿಯೂ 7,500 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. EPFO 3.0ನಲ್ಲಿ ಕನಿಷ್ಠ ಪಿಂಚಣಿಯನ್ನು 10,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು